ಶಂಕರನವರ ಮತ್ತೆ ಈ ಭಾಗದ ಜನರ ಅಭಿಮಾನ ಏನಿದೆ ಅದು ಶಾಶ್ವತ ಆಗಿದೆ. ಧರ್ಮದ ಮೇಲೆ, ಜಾತಿ ಮೇಲೆ, ಭಾವನಾತ್ಮಕದ ಮೇಲೆ ಮತ ಕೇಳೋದಿದೆಯಲ್ಲ, ಅದು ಹೊಟ್ಟೆ ತುಂಬಲ್ಲ ಬಡವರಿಗೆ. ಗ್ಯಾರಂಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯವರು ನೀಚರು ಅಂತ ಹೇಳಿದ್ರೆ ಅವರು ಮುಸ್ಲಿಮ್ಸ್ ಅವ್ರನ್ನ ಮತ್ತೆ ಬೇರೆ ಬೇರೆಯವ್ರನ್ನ ಜಾತಿ ಧರ್ಮದ ಮೇಲೆ ಬೈತಾರೆ. ಬೇರೆಯವ್ರ ಮನೆ ಹಾಳಾದ್ರೆ ಅವರು ಈ ಕಡೆ ಬಂದು ಭಾಷಣ ಮಾಡ್ಕೊಂಡು ಬದುಕಕ್ ನೋಡೋರು. ಬಿಜೆಪಿ ಅವ್ರು ಯಾರು ಗ್ಯಾರಂಟಿನ ವಿರೋಧ ಮಾಡ್ತಾ ಇದ್ರಲ್ಲ, ಇವತ್ತು ಪುಕ್ಷಟೆ ಕೊಡ್ರಿ ಅಂತ ಹೇಳಿ ಅವರೇ ಹೇಳ್ತಾರೆ. ಅವ್ರೆಂತಕ್ಕೆ ಅವರಿಗೆ ಕ್ಯಾಂಡಿಡೇಟ್ ಯೋಗ್ಯತೆನೇ ಇಲ್ಲ, ಈ ಚುನಾವಣೆ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಯಾರು ಅವ್ರ ತಂದೆಯವರಿಂದ ಹಿಡಿದು ಅವರೆಲ್ಲರೂ ಕೂಡ ಬಿಜೆಪಿನ ಬಹಳ ಹೀನಾಯವಾಗಿ ಧಿಕ್ಕರಿಸ್ತಾ ಇದ್ರು, ಇವಾಗ ಹೋಗಿ ಅಪ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಜನರು ದಡ್ರ ಅಂದ್ಕೊಂಡಿದ್ದೀರಾ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗಾಗಲೇ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಇದ್ದಾರೆ, ಅವರನ್ನ ಮಾತಾಡ್ತಾನೆ. ಯಾಕಂದರೆ ಈಗಾಗಲೇ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾ ಇರ್ತಕ್ಕಂಥದ್ದು ಸಮರ್ಥ ಅವ್ರ ಪರವಾಗಿ. ಸರ್, ಹೇಗಿದೆ ಸರ್ ರೆಸ್ಪಾನ್ಸ್ ಈ ಭಾಗದಲ್ಲಿ? ತುಂಬ ಚೆನ್ನಾಗಿದೆ. ಶಂಕರನವರ ಮತ್ತು ಈ ಭಾಗದ ಜನರ ಅಭಿಮಾನ ಏನಿದೆ ಅದು ಶಾಶ್ವತ ಆಗಿದೆ. ಶಂಕರಣ್ಣವರು ಇಲ್ಲ ಅಂದ್ರೂ ಕೂಡ ಅವ್ರ ಶಕ್ತಿನ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಅವರ ಅಭಿಮಾನಿಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಅವರನ್ನು ನೆನೆಸ್ಕೊಳ್ತಾರೆ. ಸರ್ಕಾರದಿಂದ ಸಹಕಾರ ಮಾಡೋದ್ರ ಜೊತೆಗೆ ಸರ್ಕಾರದಿಂದ ಸಹಕಾರ ಮಾಡೋದಲ್ಲದೆ ವೈಯಕ್ತಿಕವಾಗಿ ಕೂಡ ಅವ್ರನ್ನ ನೆನೆಸ್ಕೊಳ್ತಾರೆ. ಸಮಸ್ಯೆಗಳದ್ದು ಚಿಕ್ಕ ಪುಟ್ಟ ಇದ್ದಾವೆ, ಅದೆಲ್ಲ ಏನು ಭಾಳ ಕಷ್ಟ ಇಲ್ಲ, ಅದನ್ನು ಮಾಡ್ತಕ್ಕಂಥ ಸಮಸ್ಯೆನೇ, ಏನು ಅಂತ ಏನು ದೊಡ್ಡ ಕೆಲಸ ಏನಲ್ಲ. ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಮನೆಯಲ್ಲೂ ಕೂಡ ನಾವೇನು ಮಾತು ಕೊಟ್ಟಿದ್ವಿ 3 ವರ್ಷದ ಹಿಂದೆ, ಆ ರೀತಿಯ ನಮ್ಮ ಉಳಿಸ್ಕೊಂಡಿರೋದು. ಧೈರ್ಯವಾಗಿ ನಾವು ಬಂದು ಮತ ಕೇಳಬೇಕಾರೆ, ಯಾಕೆಂದ್ರೆ ಜನರು ಇವತ್ತು ಪ್ರಜ್ಞಾವಂತರಿದ್ದಾರೆ. ಏನಾದ್ರು ಮಾತು ಕೊಟ್ಟಿದ್ದು ಉಳಿಸ್ಕೊಳ್ಳಿಲ್ಲ ಅಂದರೆ ಅವ್ರು ರಿವರ್ಸ್ ಆಗಿ ಆಗ್ತಾರೆ, ಆಗಬೇಕು. ಈ ಧರ್ಮದ ಮೇಲೆ, ಜಾತಿ ಮೇಲೆ, ಭಾವನಾತ್ಮಕದ ಮೇಲೆ ಮತ ಕೇಳೋದಿದೆಯಲ್ಲ, ಅದು ಹೊಟ್ಟೆ ತುಂಬಲ್ಲ ಬಡವರಿಗೆ. ಆದರೆ ಇವತ್ತು ಬಡವರು ನೆನ್ಪು ಮಾಡ್ಕೊಳ್ತಾರೆ, ಅವ್ರೊಂದು ಸೂರು ಕೇಳ್ತಾರೆ, ಇಲ್ಲಾಂದ್ರೆ ಅವ್ರು ಏನೋ ಒಂದು ಸಹಕಾರ ಕೇಳ್ತಾರೆ, ಒಂದು ರುದ್ರಭೂಮಿ ಕೇಳ್ತಾರೆ, ಚಿಕ್ಕ ಪುಟ್ಟ ಕೆಲಸಗಳಿದ್ದಾವೆ, ಅದೆಲ್ಲದು ಆಗ್ತಕ್ಕಂಥ ಕೆಲಸ. ಯಾಕೆಂದರೆ ಸರ್ಕಾರದ ಎನಿವೇ ಕರ್ತವ್ಯ ಇರ್ತವೆ, ಅದನ್ನು ಮಾಡೋಣ. ಬಟ್ ಈ ಕಡೆ ಭಾಗದಲ್ಲಿ ಮತ ಕೇಳೋಕ್ಕೆ ಒಂದು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅದು ಏನು ಅಂತ ಹೇಳಿದರೆ, ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲರೂ ಕೂಡ ವಿಶ್ವಾಸವನ್ನು ಉಳ್ಕೊಂಡಿದ್ದು. ಗ್ಯಾರಂಟಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಬಡವ್ರ ಮನೆಯಲ್ಲಿ. ಅದು ಭಾಳ ಎದ್ದು ಕಾಣಿಸ್ತದೆ, ಅದಕ್ಕೆ ಭಾಳ ಸಂತೋಷನೂ ಕೂಡ ಆಗ್ತದೆ. ದಾವಣಗೆರೆ ದಕ್ಷಿಣ ಅಂತಂದರೆ ಬಂಡಾಯ ಈಗಾಗಲೇ ಸಾಕಷ್ಟು ಎದ್ದಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು ಈಗಾಗಲೇ 14 ಜನ ಕಣದಲ್ಲಿದ್ದಾರೆ ಸರ್, ಅಭ್ಯರ್ಥಿಗಳು. ಇಲ್ಲ ಒಂದು ಕಡೆ ಮತಗಳು ವಿಭಜನೆ ಆದರೆ BJPಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಮಾತಾಡ್ಕೊಂಡು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. BJPಯವರು ಅವರು ಎಂಥ ನೀಚರು ಅಂತ ಹೇಳಿದರೆ, ಅವರು ಮುಸ್ಲಿಮ್ಸ್ ಅವ್ರನ್ನ ಮತ್ತು ಬೇರೆ ಬೇರೆಯವ್ರನ್ನ ಜಾತಿ ಧರ್ಮದ ಮೇಲೆ ಬೈತಾರೆ, ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ, ಕೆಟ್ಟದಾಗ ನೋಡ್ತಾರೆ, ಹೌದಾ? ಆದರೆ ಇವತ್ತು ದಾವಣಗೆರೆಗೆ ಬಂದು ಅವ್ರನ್ನ ಯಾಕೆ ಓಲೈಸ್ತಾರಂತೆ? ಪ್ರೀತಿ ಜಾಸ್ತಿ ಆಗಿದೆ ಅಲ್ಲ, ಯಾಕೆ ಪ್ರೀತಿ ಜಾಸ್ತಿ ಆಗಿದೆ ಅಂದರೆ ಮತ ಬೇಕು ಅಂತ ಹೇಳಿ. ಅದಕ್ಕೆ ಹೇಳಿದ್ರು ನೀಚರು ಅಂತಾರೆ ಅವ್ರನ್ನೆಲ್ಲರೂ. ಏನು ಮಾಡ್ತಾರೆ, ಸ್ವಾರ್ಥ ಮಾಡ್ತಾರಲ್ಲ, ಸಂವಿಧಾನದ ವಿರುದ್ಧ ಹೋಗೋರನ್ನ ನೀಚರು ಅಂತಾರೆ. ಅವ್ರನ್ನ ದೂರನೇ ಇಡಬೇಕಾಗತ್ತೆ, ಅವರು ಹೀನಾಯವಾಗಿ ಸೋಲಿಸ್ಬೇಕಾಗತ್ತೆ. ಅದನ್ನು ಬಡವರು ಮಾಡ್ತಾರೆ. ಈ ಸಂವಿಧಾನವನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಈ ದೇಶದೊಳಗೆ ಏನಾದರೂ ಬದುಕ್ತಾ ಇದ್ದಾರೆ ಇವತ್ತು ಕೂಡ ಅಂತ ಹೇಳಿದರೆ, ಯಾರ್ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಎಲ್ಲ ಪರಂಪರೆ ತಗೊಳ್ಳಿ, ದೇವರಾಜ ಅರಸ್ ಅವರು ಇರ್ಬೋದು, ಬಂಗಾರಪ್ಪಾಜಿಯವರು ಇರ್ಬೋದು, ವೀರಪ್ಪ ಮೊಯ್ಲಿಯವರು ಇರ್ಬೋದು, ಧರಮ್ ಸಿಂಗ್ ಅವರು ಇರ್ಬೋದು, SM ಕೃಷ್ಣ ಅವರು, ಇವತ್ತು ಏನಾದರೂ ಸಿದ್ದರಾಮಯ್ಯವರು ಏನಾದ್ರು ಇಲ್ಲ ಅಂದರೆ ಬಡವರಿಗೆ ಮನೆಗೆ ಒಂದು ಸಹಕಾರ ಆಗ್ತಕ್ಕಂಥದ್ದು. ಬೆಳಗ್ಗೆಯಿಂದ ಎದ್ದು ಅವರು ಸುಖವಾಗಿ ಏನಾದ್ರು ಒಂದು ಹೊತ್ತು ಮಲಗ್ತಾರೆ ಅಂತ ಹೇಳಿದರೆ ಅದು ಕಾರಣ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಇದೆ. ಆಸೆಗಳು ಏನೇ ಇರಲಿ, ನಾವು BJPಯವರು ಟೀಕಾ ಟಿಪ್ಪಣಿ, BJPಯವ್ರು ಏನು ಗೊತ್ತಾ, ಬೇರೆಯವ್ರ ಮನೆ ಹಾಳಾದರೆ ಅವರು ಈ ಕಡೆ ಬಂದು ಭಾಷಣ ಮಾಡ್ಕೊಂಡು ಬದುಕಕ್ಕೆ ನೋಡೋರು, ಅದೆಲ್ಲ ನಡೆಯೋದಿಲ್ಲ. ಅದೆಲ್ಲದು ಕೂಡ ಸ್ವಲ್ಪ ಅಸಮಾಧಾನ ಇತ್ತು, ಇಲ್ಲ ಅಂತ ಹೇಳಲ್ಲ. ಏಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಅವರವರ ಹಕ್ಕು ಕೇಳ್ತಕ್ಕಂಥ, ಪ್ರತಿಪಾದನೆ ಮಾಡ್ತಕ್ಕಂಥ ಅವಕಾಶಗಳಿರ್ತವೆ. ಆದರೆ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿದಾಗ ಒಂದು ಕಡೆಗೆ ಬರ್ತದೆ. ಮನಸ್ಸಲ್ಲಿ ಸ್ವಲ್ಪ ತಣ್ಣಕ್ಕಾಗಿದೆ, ಒಂದು 5% 10% ಈಗ ಇರ್ಬೋದು. ಅದನ್ನು ಕೂಡ ಈಗೆಲ್ಲ ಸುಮಾರಷ್ಟು ಮುಖಂಡರೆಲ್ಲ ಇದು ಮಾಡಿದ್ದಾರೆ. ನಾನು ಕೂಡ ಮೊನ್ನೆ ಎಲ್ಲ ನೋಡಿದಾಗ, ಮತ್ತು ಜಯಚಂದ್ರ ಸಾಹೇಬರು ಇವರೆಲ್ಲರೂ ಕೂಡ ಈ ಕಡೆ ಭಾಗದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ, ಯಾಕೆಂದರೆ ಅವರು ನಮ್ಮ ಶಿಕಾರಿಪುರದ ಅಳಿಯಂದರು ಪಕ್ಕದಲ್ಲೇ ಸಿರಾ ಇದ್ದರೂ ಕೂಡ ಶಿಕಾರಿಪುರ ಇನ್ನೂ ಹತ್ತಿರ ಆಗ್ತದೆ ಅವರಿಗೆ, ಭಾಳ ಇಲ್ಲೆಲ್ಲ ಹತ್ತಿರ. ಅವರು ಇಂಥದ್ದೆಲ್ಲ ನೋಡಿದಾಗ ಜನರನ್ನ ನಾವು ಅವ್ರ ಜೊತೆಗೆ ಹೋಗ್ಬೇಕಾದ್ರೆ ನೆನೆಸ್ಕೊಳ್ತಾರೆ, ಸರ್ ಹೀಗೆಲ್ಲ ಕೆಲಸ ಮಾಡಿದ್ರಿ, ಇದೆಲ್ಲ ಸಹಕಾರ ಆಗಿದೆ, ಮತ್ತು ಇನ್ನೂ ಕೆಲಸ ಇದೆ ಅಂಥೇಳಿ. ಆ ಮನೋಭಾವನೆ ಮೇಲೆ ಗೊತ್ತಾಗ್ತದೆ, ವಿಶ್ವಾಸ ಇದೆ. ಯಾವುದೇ ಥರದ ಸಮಸ್ಯೆ ಯಾವುದೇ ಇದ್ರೊಳಗೆ ಇಲ್ಲ, ಅದೆಲ್ಲದು ಸರಿಯಾಗಿದೆ. ಸಮರ್ಥ ಅವರು ಮೋಸ್ಟ್ಲಿ ನನ್ನ ಪ್ರಕಾರ ಅವರ ತಾತ ಏನು ಮತವನ್ನು ಲೀಡಲ್ಲಿ ತೊಗೊಂಡಿದ್ರು ಅದಕ್ಕಿಂತ ಹೆಚ್ಚು ಮಾಡ್ತಾರೆ. ರೀಸನ್ ಏನು ಅಂತ ಹೇಳಿದರೆ, ಇವತ್ತು ಗ್ಯಾರಂಟಿಗಳು ವರ್ಕ್ ಮಾಡಿದ. BJPಯವರು ಯಾರು ಗ್ಯಾರಂಟಿನ ವಿರೋಧ ಮಾಡ್ತಾ ಇದ್ರಲ್ಲ,
ಇವತ್ತು ಪುಕ್ಷಟೆ ಕೊಡ್ರಿ ಅಂತ ಹೇಳಿ ಅವರೇ ಹೇಳ್ತಾ ಇರೋದು. ಅದನ್ನು ಕಾಪಿ ಮಾಡಿದ್ರು ಬೇರೆ ರಾಜ್ಯದಲ್ಲಿ, ಆದರೆ ಕೊಡಲಿಲ್ಲ. ಮಾತು ಉಳಿಸ್ಕೊಂಡವರು ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಪಕ್ಷದವ್ರು ಮಾತ್ರ. ಅದಕ್ಕೆ ಖುಷಿ ಆಗುತ್ತೆ ನಮಗೆ. ಯಾವತ್ತೂ ಕೂಡ ನಮಗೆ ಭೇದ ಭಾವ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರು ಅಹಿಂದ ಜಪ ಮಾಡ್ತಾರೆ ಹೆಸರಿಗಷ್ಟೇ, ಮತಗಳ ಓಲೈಕೆ ಸಲುವಾಗಿ ಅಷ್ಟೇ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಬಿಜೆಪಿ ಅವರು ST ಸಮುದಾಯಕ್ಕೆ ನ್ಯಾಯ ಕೊಡಿಸ್ತು. ಈಗಾಗಲೇ ಕುಟುಂಬ ರಾಜಕಾರಣ ಮತ್ತೆ ಸಮರ್ಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಏನು ಯಡಿಯೂರಪ್ಪ ಅವ್ರ ಮಕ್ಕಳು ಪುಕ್ಷಟೆ ಗೆಲ್ತಾರಂತ? ಯಡಿಯೂರಪ್ಪ ಅವ್ರ ಮಕ್ಕಳು ಎಲ್ಲಿಂದ ಗೆಲ್ತಾರಂತ? ಅವ್ರು ಹಾಗೆ ಗೆದ್ದು ಬಿಡ್ತಾರಂತ? MP MLA ಅವರೆಲ್ಲ ಹೆಂಗೆ ಗೆಲ್ತಾರಂತೆ? ಆಯ್ತಪ್ಪ, ಅದು ಬಿಡ್ರಿ. ಈಗ ಬೊಮ್ಮಾಯಿ ಅವ್ರ ಮಕ್ಕಳು ಎಲ್ಲಿ ಶಿಗ್ಗಾವಲ್ಲಿ ನಿಲ್ಲಿಸಿದ್ರು. ಜನರು ಯಾಕೆ ಸೋಲ್ಸಿದ್ರಂತೆ ಮುಖ್ಯಮಂತ್ರಿಗಳ ಮಕ್ಕಳನ್ನಲ್ಲಿ? ಅದು ಬರೀ ಹಾಗೆ ಸೋಲ್ಸಲಿಲ್ಲ, ಹೀನಾಯವಾಗಿ ಸೋಲ್ಸಾರೆ. ಮತ್ತು ಚನ್ನಪಟ್ಟಣದಲ್ಲಿ ಯಾಕೆ ಸೋಲ್ಸಿದ್ರಂತೆ? ಕುಮಾರಸ್ವಾಮಿಯವರ ಮಕ್ಕಳನ್ನ ಸೋಲ್ಸಿದ್ದು ಯಾಕೆ ಸೋಲಿಸ್ತಾರೆ? ಸೋಲುಗಲು ಬೇರೆ. ನೀವು ಅದನ್ನು ಕೆಲವು ಸತಿ ಆಗುತ್ತೆ, ತಪ್ಪಾಗದೇನು ಕೂಡ ಆಗ್ತಾವಿಲ್ಲ ಅಂಥೇಳಿ ಬಂದು ಸುಳ್ಳು ಹೇಳ್ಕೊಂಡು ಮತ ಕೇಳೋದೈತಲ್ಲ, ಅದರಂಥ ದುರಂತ ಇನ್ಯಾವುದೂ ಇಲ್ಲ. ಆದರೆ ಇವತ್ತು ನನಗೆ ವಿಶ್ವಾಸ ಇದೆ, ನಮಗೆ ವಿಶ್ವಾಸ ಇದೆ, ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಕೂಡ ಅಹಿಂದ ಅಂತೇಳಿ ಹೋಗೋದಿಲ್ಲ. ಬಡವರ ಪರವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ. ಅದು ಇಂದಿರಾ ಗಾಂಧಿ ಅವರಿಂದನೂ ಹಿಡಿದು ಇವತ್ತವರೆಗೂ ನಡೀತಾ ಇದೆ, ಮುಂದೂ ಕೂಡ ಇದೇ ಥರ ನಡೀತದೆ. ಆ ಬುದ್ಧಿ BJP ಅವ್ರಿಗೆ ಬರಲ್ಲ. ಅವ್ರಿಗೇನಿದ್ರೂ ಅವರು ಈ ಬಾವುಟ ಗೀಟ ತೋರಿಸೋದು ಅಷ್ಟೇ. ಬಾವುಟ ಗಾಳಿಪಟ ಇದನ್ನು ತೋರಿಸಿ ಯಾವಾಗ ಹಗ್ಗ ಕಟ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಜನರು ಬುದ್ಧಿವಂತರಿದ್ದಾರೆ, ಆ ತೀರ್ಮಾನವನ್ನು ಮಾಡ್ತಾರೆ. ಅಂದರೆ ಇವತ್ತು ಕುಮಾರಸ್ವಾಮಿ ಹೇಳಿದರು ವಿಧಾನಸೌಧನೇ ಖಾಲಿ ಆಗಿಬಿಟ್ಟಿದೆ, ಎಲ್ಲರೂ ದಾವಣಗೆರೆಯಲ್ಲೇ ಬೀಡು ಬಿಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಭಯ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ನವ್ರಿಗೆ, ಈ ಬಾರಿ ಸೋಲ್ತಾನೆ ಅಂತ ಹೇಳಿ ಅಂತಾರೆ. ಅವ್ರು ಎಂತಕ್ಕೆ ಬಂದಾರಂತೆ? ಅವ್ರು ಕ್ಯಾಂಡಿಡೇಟ್ ಇಲ್ಲದೆ ಅವ್ರು ಎಂತಕ್ಕೆ? ಅವರಿಗೆ ಕ್ಯಾಂಡಿಡೇಟ್ ಹಾಕೋ ಯೋಗ್ಯತೆಯೇ ಇಲ್ಲ. ಈ ಚುನಾವಣೆ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ. ಯಾರು ಅವ್ರ ತಂದೆಯವರಿಂದ ಹಿಡಿದು ಅವರೆಲ್ಲರೂ ಕೂಡ BJPನ ಭಾಳ ಹೀನಾಯವಾಗಿ ಧಿಕ್ಕರಿಸ್ತಾ ಇದ್ರು. ಇವಾಗ ಹೋಗಿ ಅಪ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಜನರು ದಡ್ರು ಅಂದ್ಕೊಂಡಿದ್ದೀರಾ? ಅದನ್ನು ಫಸ್ಟ್ ಅರ್ಥ ಮಾಡ್ಕೊಬೇಕು ಕುಮಾರಸ್ವಾಮಿ ಅವರು. ಅವ್ರು ಎಂತಕ್ಕೆ ಬಂದಾರಂತ ಹಂಗಾದ್ರೆ? ಯಾವಾಗಲೂ ಅಷ್ಟೇ ನಾವು ಹೆಜ್ಜೆ ಇಡಬೇಕಾದ್ರೆ, ಬೇರೆಯವ್ರ ಬಗ್ಗೆ ಟೀಕಾ ಟಿಪ್ಪಣಿ ಮಾಡಬೇಕಾದ್ರೆ ನನ್ನ ಹೆಜ್ಜೆ ಎಲ್ಲಿದೆ ಅನ್ನೋದನ್ನ ನೋಡಬೇಕು. ಅವರೆಲ್ಲ ಈ ರಾಜ್ಯವನ್ನು ಆಳಿದವರು. ಯಾಕೆ ಕಳ್ಕೊಂಡಿದ್ದಾರೆ ಅಂದರೆ ಇಂಥ ಹೇಳಿಕೆಯಿಂದ. ಬರೀ ಮಾಧ್ಯಮದಲ್ಲಿ ಬಂದು ಹೇಳಿಕೆ ಕೊಡೋದು, ಇದನ್ನೆಲ್ಲ ಮಾಡ್ಕೊಳ್ಳೋದಲ್ಲ. ಅಲ್ಲಿ BJP ಅವ್ರ ಜೊತೆಗೆ ಹೋಗಿ ಅದೇನು ರೀ JDS ಅಂತ, ನಾನು ಅಲ್ಲೇ ಇದ್ದವನು ಬಿಡಿ. ಅದೆಲ್ಲ ಮಾಡೋಕ್ಕೆ ಹೋದರೆ ಅವರಿಗೆ ಈ ದೇಶದೊಳಗೆ ಅಧಿಕಾರ ಇದೆ. ಆ ಅಧಿಕಾರ ಯಾರು ಕೊಟ್ಟವ್ರಂತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟರು. ಅವ್ರಿಲ್ಲ ಅಂದರೆ ಇವ್ರು ಬಂದು ಕೇಳ್ತಿದ್ರ? ಇವರು ಬೇಡ ಬಿಡಿ. ಸಮರ್ಥವ್ರು ಗೆಲ್ತಾರೆ, ಸಮರ್ಥವಾಗಿರ್ತಾರೆ. ಭಾಳ ಯಂಗ್ಸ್ಟರ್ಸ್ ಇದೆ. ಭಾಳ ಸಂತೋಷ ಏನು ಅಂದರೆ ಭಾಳ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶೇಷಕರಪ್ಪರು ಇಡೀ ನಮ್ಮ ಅಸೆಂಬ್ಲಿಗೇ ಹಿರಿಯರಾಗಿದ್ದರು. ಇವತ್ತು ಕಿರಿಯರಾಗಿ ಸಮರ್ಥವ್ರು ಬರ್ತಾರೆ ಅಂಥೇಳಿ ವಿಶ್ವಾಸ. ಕಾಂಗ್ರೆಸ್ನ ಲೆವೆಲ್ ಒಂದು ಕಡೆ ಅಂದರೆ ಇನ್ನೂ ಕೂಡ ಬಂಡಾಯ ಇಲ್ಲ ಎಲ್ಲ ಬಂಡಾಯ ಎಲ್ಲ ಏನು ಗೊತ್ತಾ? ನಿಮ್ಮ ಮಾಧ್ಯಮದಲ್ಲಿ ನೀವು ತೋರಿಸ್ತಾನೆ ಇರ್ತೀರಿ, ಚುನಾವಣೆ ಆದಮೇಲೆ ತೋರಿಸ್ತಾ ಇರ್ತೀರಿ, ಚುನಾವಣೆ ಆದಮೇಲೆ ಇನ್ನೂ 2 ವರ್ಷ ತೋರಿಸ್ತಾ ಇರ್ತೀರಿ. ನೀವು CM ಬುಲಾವ್ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ 4 ಗಂಟೆಗೆ ಬರ್ತಾ ಇದ್ದಾರೆ. CM ಅವರು ಹೇಳಿದ್ದಾರೆ, ನಾವು ಎಲ್ಲರೂ ಹೇಳ್ತಾರೆ. ಪಕ್ಷದ ಅಭಿಮಾನ ಇದ್ಮೇಲೆ ಜಮೀರ್ ಅವರು ಬರ್ತಾರೆ, ನಾನು ಬರ್ತೀನಿ, ಎಲ್ಲರೂ ಬರ್ತಾರೆ. ಸಿಡ್ಕೊಂಡವರು ಬರ್ತಾರೆ, ಸಿಡ್ಕೊಳ್ದೆ ಇರೋರು ಬರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರ್ನಾಟಕ ಟಿವಿ ಮಾತಾಡ್ಸಿದೆ. ಇದಿಷ್ಟು ಮಧು ಬಂಗಾರಪ್ಪನವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಕರ್ನಾಟಕ ಟಿವಿ ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.